ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಈ ಒಂದು ಹಣ್ಣಿನ ಮಹತ್ವ, ಈ ಒಂದು ಹಣ್ಣಿನ ಶಕ್ತಿ ನಿಮಗೆ ಗೊತ್ತಾದರೆ ಖಂಡಿತವಾಗ್ಲೂ ಇವತ್ತಿಂದನೇ ಈ ಫ್ರೂಟ್ನ ತಂದು ತಿನ್ನೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ. ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಈ ಒಂದು ಫ್ರೂಟಿಂದ ನಮಗಿದೆ. ಸೊ ಈ ಒಂದು ಫ್ರೂಟ್ ಕಾಸ್ಟ್ ಏನು, ಪರ್ ಡೇಗೆ ಎಷ್ಟು ತಿನ್ನಬೇಕು, ಯಾವ್ಯಾವ ಹೆಲ್ತ್ ನಮಗೆ ಫಿಸಿಕಲಿ ಮತ್ತು ಇನ್ನರ್ ಹೆಲ್ತ್ ಯಾವ ರೀತಿ ನಮಗೆ ಬೆಟರ್ ಆಗುತ್ತೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನಾನು ಹೆಲ್ದಿಯಾಗಿ ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೊಬೇಕು, ನಾವು ತಿನ್ನೋ ಆಹಾರದಿಂದ, ಫ್ರೂಟ್ಸಿಂದ, ವೆಜಿಟೇಬಲ್ಸಿಂದ, ಸೊ ಈ ಥರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಮ್ಮ ಲೈಫ್ನ ತುಂಬಾ ಕಾಮಾಗಿ, ಹೆಲ್ದಿಯಾಗಿ, ಸಿಂಪಲ್ಲಾಗಿ ಯಾವ ರೀತಿ ಇಟ್ಕೊಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸಹಾಯ ಮಾಡ್ತಾಯಿದ್ದೀನಿ ನಾನು. ಸೊ ಬನ್ನಿ ಈ ಒಂದು ಫ್ರೂಟ್ ಬೆನಿಫಿಟ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಪರ್ ಡೇಗೆ ನಾವು ಇದನ್ನು ಒಂದು 10 to 12 ತೊಗೊಬೇಕು ಅಷ್ಟೇ. ದೊಡ್ಡವ್ರಿಗೆ, ಚಿಕ್ಕ ಮಕ್ಳಿಗಾದರೆ ಒಂದು 2ರಿಂದ 3 ಹಣ್ಣು ಕೊಟ್ಟರೆ ಸಾಕು, 2 ವರ್ಷ ಒಳಗಿನ ಮಕ್ಕಳಿಗೆ. ಸೊ ಇದು ನಮಗೆ ಕಾಸ್ಟ್ ಬಂದು ನಾನು ಆಗಲೇ ತೋರಿಸಿದ್ನಲ್ವ ಬಾಕ್ಸು, ಈ ಬಾಕ್ಸಲ್ಲಿ ನಮಗೆ 180 ರುಪೀಸ್ ಒಂದು ಬಾಕ್ಸ್ ಕಾಸ್ಟ್ ಬೀಳುತ್ತೆ. ಒಂದು ಬಾಕ್ಸಲ್ಲಿ ಒಂದು 55 to 50 ಇರುತ್ತೆ. ಸೊ ಇದು 180 ಕಾಸ್ಟು. ಇದು ನಮಗೆ ಪರ್ ಡೇಗೆ ಮತ್ತು ಕಾಸ್ಟು. ಇದರಿಂದ ಆಗೋ ಬೆನಿಫಿಟ್ಸ್ ಏನು ಅಂತಂದರೆ ನಮ್ಮ ಫಿಸಿಕಲು ಮತ್ತು ನಮ್ಮ ಇಂಟರ್ನಲ್ ಆರ್ಗನ್ಸ್ನ ಇದು ಹೆಲ್ದಿಯಾಗಿರುತ್ತೆ. ಸೊ ನೆಕ್ಸ್ಟ್ ನಮ್ಮ ಡೈಜೆಷನ್ ಪ್ರಾಬ್ಲಮ್ನ ಇದು ಸಾಲ್ವ್ ಮಾಡುತ್ತೆ, ಕಾನ್ಸ್ಟಿಪೇಷನ್ನ ಸಾಲ್ವ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಫೈಬರ್ ಅಂದರೆ ಬೇಗ ಹಶ್ವಾಗೋದಿಲ್ಲ ಅಲ್ವಾ, ಸೊ ವೆಯ್ಟ್ ಮ್ಯಾನೇಜ್ಮೆಂಟು ಸಹ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಐರನ್ನು, ಮೆಗ್ನೀಷಿಯಮು, ಕ್ಯಾಲ್ಶಿಯಮ್ ಇರೋದ್ರಿಂದ ಬೋನ್ನ ತುಂಬಾ ಸ್ಟ್ರಾಂಗಾಗಿ ಇಟ್ಟಿರುತ್ತೆ. ಈಗ ಮೊಣಕಾಲು ನೋವು, ಮಂಡಿ ನೋವು ಇರುತ್ತಲ್ವ, ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದಿದು. ಮತ್ತು ಸ್ಕಿನ್ ಕೇರ್ ಅಂದರೆ ನಮ್ಮ ಚರ್ಮನ ಆರೋಗ್ಯವಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನಮ್ಮ ಹ್ಯುಮಿನಿಟಿನ ಇದು ಬೂಸ್ಟ್ ಮಾಡುತ್ತೆ. ಹ್ಯುಮಿನಿಟಿಗೆ ಮೇಯ್ನ್ ಸೋರ್ಸ್ ಬಂದು ವಿಟಮಿನ್ ಸಿ ಅಲ್ವಾ. ಸೊ ವಿಟಮಿನ್ ಸಿ ನಮಗೆ ಪರ್ ಡೇಗೆ 100% ರಿಕ್ವೈರ್ಡ್ ಇರುತ್ತೆ. ಸೊ 100% ನಮಗೆ ಬೇಕು ಅಂದರೆ ಈ ಲೀಚಿ ಹಣ್ಣನ್ನು ಜಸ್ಟ್ 7 ಲೀಚಿ ಹಣ್ಣನ್ನು ತಿಂದರೆ ಸಾಕು, 100% ವಿಟಮಿನ್ ಸಿ ಪರ್ ಡೇಗೆ ಬೇಕಾಗಿರೋದು ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಲಿವರ್ ಹೆಲ್ತ್, ಯಾರು ಎಕ್ಸೆಸ್ ಆಫ್ ಆಲ್ಕೋಹಾಲ್ನ ತೊಗೊಂಡು ಫ್ಯಾಟಿ ಲಿವರ್ ಮಾಡ್ಕೊಂಡಿರ್ತಾರೋ ಅವರಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಮ್ಮ ಬಾಡಿಯಲ್ಲಿರುವಂಥ ಒಂದು ಕ್ಯಾನ್ಸರ್ ಸೆಲ್ಸ್ನ ಇದು ಕಿಲ್ ಮಾಡುತ್ತೆ. ಎಸ್ಪೆಷಲಿ ಮೇಯ್ನಾಗಿ ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ನ ಇದು ನಮಗೆ ಕಿಲ್ ಮಾಡುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ನಮಗೆ ಈ ಒಂದು ಲೀಚಿ ಫ್ರೂಟಿಂದ ಇದೆ. ಸೊ ಈಗ ನಾವು ಹಾಸ್ಪಿಟಲ್ಗೆ ಹೋದರೆ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಮೆಡಿಸನ್ ತೊಗೊಬಂದು ನಮಗಾಗಿರೋ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಬೇಕಲ್ವ. ಸೊ ಅದ್ರ ಬದಲು ಈ ಥರ ಫ್ರೂಟ್ಸು, ವೆಜಿಟೇಬಲ್ಸ್ನ ತಿಂದು ನಮ್ಮ ಹೆಲ್ತ್ನ ನಾವು ಆರೋಗ್ಯವಾಗಿ ಮೆಡಿಸನ್ಸ್ ತೊಗೊಂಡು ನಮ್ಮ ಬಾಡಿನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.